ಇನ್ನು ನಾಳೆ ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆಯರು ಹಾಜರಾಗ್ತಾರಂತೆ. 164 ಹೇಳಿಕೆಯನ್ನು ದಾಖಲು ಮಾಡಲಿದ್ದಾರೆ ಸಂತ್ರಸ್ತೆ. ಓಕೆ, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ನಾಳೆ ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆ ಹಾಜರಾಗ್ತಾ ಇದ್ದಾರೆ. 164 ಸ್ಟೇಟ್ಮೆಂಟ್ ಮಾಡಬೇಕು. ಅದರ ಪ್ರಕಾರ ಯಾರು ಈಗ ದೂರುದಾರೆ ಅಂತ ಯಾರಿದ್ದಾರೆ ಅವರು ನಾಳೆ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. 1ನೇ ACMM ನ್ಯಾಯಾಧೀಶರ ಮುಂದೆ ಹಾಜರಾಗಿ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ನಾಳೆ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಬೇಕಂದ್ರೆ ಈಗ ಯಾರು ದೂರು ಕೊಟ್ಟಿದ್ದಾರೆ ಅವರ ಮನೆಯ ಕೆಲಸದವರಾಗಿದ್ದರು ಅಂತ ಏನು ಹೇಳ್ತಾ ಇದ್ದಾರೆ, ಆಕೆಯನ್ನು ಕರೆಸಿ ಇದು ಕೂಡ ಈ ತನಿಖೆಯ ಒಂದು ಭಾಗ. 164 ಸ್ಟೇಟ್ಮೆಂಟ್ ಅದು ಜಡ್ಜ್ ಮುಂದೆನೇ ನೇರವಾಗಿ ಹೇಳಿಕೆ ಕೊಡಬೇಕು. ಈಗ ಆಕೆ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಏನೇನು ಅಂಶಗಳಿದೆ ಅದೆಲ್ಲವನ್ನೂ ಕೂಡ ವಿವರವಾಗಿ ನ್ಯಾಯಾಧೀಶರ ಮುಂದೆ ಹೇಳಬೇಕಾಗತ್ತೆ. ಹೇಳಿದಾಗ ಅದು 164 ಸ್ಟೇಟ್ಮೆಂಟ್. ಈ ಹಿಂದೆ ಎಲ್ಲ ನಾವು ಬೇರೆ ಬೇರೆ ಪ್ರಕರಣದಲ್ಲಿ ಈ ಥರ ಮಹಿಳೆಯರ 164 ಸ್ಟೇಟ್ಮೆಂಟ್ ತೊಗೊಂಡಿರೋದನ್ನ ನಾವು ನೋಡಿದ್ದೀವಿ. ಸೊ ಇಲ್ಲೂ ಕೂಡ ಅದೇ ರೀತಿ ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲೂ ಕೂಡ ಆಗಿತ್ತು, ಮುರುಘಾಶ್ರೀ ಪ್ರಕರಣದಲ್ಲೂ ಆಗಿತ್ತು. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾರು ದೂರು ಕೊಟ್ಟಿದ್ದಾರೆ ನಾಳೆ ಅವರು ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, 164 ಸ್ಟೇಟ್ಮೆಂಟ್ ಪ್ರಕ್ರಿಯೆ ಹೇಗಿರುತ್ತೆ? ಇದು ಕಾನೂನಾತ್ಮಕವಾಗಿ ಎಷ್ಟರ ಮಟ್ಟಿಗೆ ಮುಳುವಾಗಬಹುದು ಪ್ರಜ್ವಲ್ ರೇವಣ್ಣಗೆ? ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾದ ಪ್ರಕರಣದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈ ರೀತಿಯ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ಯಾಕೆಂದ್ರೆ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟರೆ ಆ ಹೇಳಿಕೆಯನ್ನು ಮತ್ತೆ ತೀರ್ಚುವಂಥದ್ದಾಗಲಿ ಅಥವಾ ಬೇರೆ ಒಂದು ರೀತಿಯಲ್ಲಿ ಮಾಡುವಂಥದ್ದಾಗಲಿ ಯಾವುದು ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ 161 ಅಡಿಯಲ್ಲಿ CRPC 161 ಅಡಿಯಲ್ಲಿ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. ಹೇಳಿಕೆಯನ್ನು ಕೊಟ್ಟು ಆ ಚಾರ್ಜ್ ಶೀಟ್ ಆಗಿ ಚಾರ್ಜ್ ಫ್ರೇಮ್ ಆಗಿ ಏನಾದರೂ ಅಲ್ಲಿ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ನನಗೆ ಪೊಲೀಸರು ಒತ್ತಡವನ್ನು ಕೊಟ್ಟಾದ ಬಳಿಕ ನಾನು ಆ ರೀತಿಯ ಹೇಳಿಕೆಗಳನ್ನು ಕೊಟ್ಟೆ ಅಂಥೇಳಿ ಜಾರಿಕೊಳ್ಳುವಂಥ ಪ್ರಯತ್ನಗಳು ಮತ್ತು ಅಂಥ ಪ್ರಕರಣಗಳನ್ನು ಸಾಕಷ್ಟು ಬಾರಿ ನೋಡಿರ್ತೀವಿ. ಆ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ರೀತಿಯ ಚಾನ್ಸನ್ನು ತೆಗೆದುಕೊಳ್ಳೋದು ಬಿಟ್ಟು 164ನ ಅಡಿಯಲ್ಲೇ ಒಂದು ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳುವಂಥದ್ದು, ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳುವಂಥದ್ದು. ಅಂದರೆ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಯನ್ನು ದಾಖಲು ಮಾಡಿದ್ರೆ ಅದನ್ನು ತೀರ್ಚುವಂಥದ್ದಾಗಲಿ ಅಥವಾ ಅದನ್ನು ಮತ್ತೆ ಮರು ಉಚ್ಚಾರಣೆ ಮಾಡೋ ಸಂದರ್ಭದಲ್ಲಿ ಬೇರೆ ರೀತಿಯ ಹೇಳಿಕೆಯನ್ನು ಕೊಡುವಂಥದ್ದಾಗಲಿ ಯಾವುದು ಕೂಡ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ದೂರು ಕೊಟ್ಟಿರೋಂಥ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಆ ಮಹಿಳೆ ನಾಳೆ ಮಧ್ಯಾಹ್ನ 1 ಗಂಟೆಯ ಒಳಗಡೆ 1ನೇ ACMM ಕೋರ್ಟ್ ಏನಿದೆ 1ನೇ ACMM ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಈ ಹೇಳಿಕೆಗಳನ್ನು ದಾಖಲು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬಹುತೇಕ ನಾಳೆ ಆ ಹೇಳಿಕೆ ಆದ ನಂತರ ಈ ಇಡೀ ಪ್ರಕರಣಕ್ಕೆ ಯಾರು ಆರೋಪಿ ಸ್ಥಾನದಲ್ಲಿರುವಂಥ ರೇವಣ್ಣ ಇರ್ಬೋದು ಮತ್ತು ಪ್ರಜ್ವಲ್ ರೇವಣ್ಣ ಇರ್ಬೋದು ಇವರಿಬ್ಬರಿಗೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವಂಥದ್ದು. ಯಾಕೆಂದ್ರೆ ಈ ರೀತಿಯಾದ ಸಂದರ್ಭದಲ್ಲಿ ಅದರ ಬಗ್ಗೆ ಪೂರಕ ಸಾಕ್ಷ್ಯಗಳೇನಿತ್ತು ಆ ಸಾಕ್ಷ್ಯಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ಕಲೆಕ್ಟ್ ಮಾಡುವಂಥ ಪ್ರಯತ್ನಗಳನ್ನು SIT ಅಧಿಕಾರಿಗಳ ತಂಡ ಮಾಡುತ್ತೆ. ಇದೆಲ್ಲ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮುಳುವಾಗೋ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ. ನಿಮ್ಮ ಜೊತೆನಲ್ಲಿ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ನಾಳೆ ಈಗ ಯಾರು ದೂರನ್ನು ಕೊಟ್ಟಿದ್ದಾರೆ ಮಹಿಳೆ ಅವರು ನ್ಯಾಯಾಧೀಶರ ಮುಂದೆ ಹಾಜರಾಗಿ 164 ಸ್ಟೇಟ್ಮೆಂಟನ್ನು ದಾಖಲು ಮಾಡಬೇಕಾಗುತ್ತೆ.